ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೆ ದೇವರಾಜು ಮಾಡುವ ಅನಂತ ನಮಸ್ಕಾರಗಳು. ಇಂದು ನಾವು ಧ್ಯಾನವನ್ನು ಯಾವ ಪ್ರದೇಶದಲ್ಲಿ ಮಾಡಿದರೆ ಅಧಿಕ ಲಾಭಗಳನ್ನು ಪಡೆದುಕೊಳ್ಳಬಹುದು ಎಂದು ಈ 3ನೇ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ನಾವು ಧ್ಯಾನವನ್ನು ಎಲ್ಲಾದರೂ ಮಾಡ್ಬೋದು, ಆದರೆ ಸ್ವಲ್ಪ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಧ್ಯಾನವನ್ನು ಮಾಡಿದರೆ ಅಧಿಕ ಲಾಭಗಳನ್ನು ಪಡೆಯಬಹುದು. ಮೊದಲನೇದಾಗಿ ಮನೆಯಲ್ಲಿ ನಿಮಗೆ ಎಲ್ಲಿ ಹೋಗಲು ಸಾಧ್ಯವಿಲ್ಲ, ಸಮಯವಿಲ್ಲ ಅನ್ನಂಗಿದ್ರೆ ನೀವು ಮನೆಯಲ್ಲೇ ಧ್ಯಾನವನ್ನು ಮಾಡಬಹುದು. ಹೋಮ್ ಈಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಮೆಡಿಟೇಷನ್. ಯಾಕಂದರೆ ಮನೆಯಲ್ಲಿ ನೀವೆಲ್ಲಾದರೂ ಕೂತ್ಕೊಂಡು ಧ್ಯಾನವನ್ನು ಮಾಡ್ಬೋದು. ಆದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಪರ್ಟಿಕ್ಯುಲರ್ ಟೈಮ್ನ ಕೂಡ ನೀವು ಗುರುತು ಮಾಡಿಕೊಂಡು ಅದೇ ರೀತಿಯಲ್ಲಿ ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಯಾಕಂದರೆ ಒಂದಿನ ಮಧ್ಯಾಹ್ನ, ಒಂದಿನ ಸಾಯಂಕಾಲ, ಒಂದಿನ ಬೆಳಗ್ಗೆ ಅಂತ ಅಂದ್ಕೊಂಡಿದ್ದು ಅಂದರೆ ನೀವೇನಾಗುತ್ತೆ ಅಂದರೆ ಆಮೇಲೆ ಮಾಡೋಣ ಅಂದ್ಬಿಟ್ಟು ಹಂಗೆ ನೀವು ಪೋಸ್ಟ್ಪೋನ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂದ್ರೆ ಪ್ರತಿ ದಿವಸ ಒಂದು ಪರ್ಟಿಕ್ಯುಲರ್ ಟೈಮ್, ಪರ್ಟಿಕ್ಯುಲರ್ ಪ್ಲೇಸ್ ನೀವು ಡಿಸೈಡ್ ಮಾಡ್ಕೊಬಿಟ್ರೆ ಆ ಟೈಮ್ ಬಂದಿದ ತಕ್ಷಣ ಧ್ಯಾನ ಮಾಡಬೇಕಲ್ವ ಅಂದ್ಬಿಟ್ಟು ನಿಮಗೆ ಗಮನಕ್ಕೆ ಬರುತ್ತೆ. ಅದು ನಂಬರ್ 1. ನಂಬರ್ 2, ನೀವು ಸಾಮೂಹಿಕ ಧ್ಯಾನ ಮಾಡಬೇಕು. ಸಾಮೂಹಿಕ ಅಂದರೆ ಧ್ಯಾನ ಅಂದ್ರೇನು? ಸಾಮೂಹಿಕದ ಸಮೂಹದಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡಿದ್ರೆ ಇನ್ನೂ ಅಧಿಕ ಲಾಭಗಳನ್ನ ಪಡೆಯಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಿ ಎಲ್ಲಿಯಾದರೂ ಒಂದು ಧ್ಯಾನ ಸಂಸ್ಥೆಗಳಿರ್ತವೆ, ಧ್ಯಾನ ಹೇಳ್ಕೊಡೋ ಒಂದು ಪ್ಲೇಸ್ ಇರುತ್ತೆ. ಅಲ್ಲಿಗೆ ಹೋಗಿದ್ದು ಅಂದರೆ ನೀವು ತುಂಬ ಜನ ಧ್ಯಾನಿಗಳಿರ್ತಾರೆ, ಅವ್ರ ಮಧ್ಯೆ ಕೂತ್ಕೊಂಡು ನೀವು ಧ್ಯಾನ ಮಾಡಿದ್ರೆ ನಿಮಗೆ ತುಂಬ ವೈಬ್ರೇಷನ್ ಬರುತ್ತೆ. ಬೇಗ ನೀವು ಧ್ಯಾನ ಸ್ಥಿತಿಗೆ ಹೋಗ್ತೀರ, ನೀವು ಆ ಧ್ಯಾನವನ್ನು ಎಂಜಾಯ್ ಮಾಡ್ತೀರ ಅವತ್ತು. ಅದಕ್ಕೋಸ್ಕರ ನೀವು ಒಬ್ಬರೇ ಮನೆಯಲ್ಲೇ ಕೂತ್ಕೊಂಡು ನೀವು ಧ್ಯಾನ ಮಾಡುವುದಕ್ಕಿಂತ ನೀವು ಸಾಮೂಹಿಕ ಧ್ಯಾನ ಮಾಡಿದರೆ 3 ಪಟ್ಟು ಅಧಿಕ ಲಾಭವನ್ನು ಪಡೆಯಬಹುದು. 3ನೇದು ಪ್ರಕೃತಿ ಧ್ಯಾನ ಅಂದರೆ ನೀವು ಪ್ರಕೃತಿ ಅಂದರೆ ಏನು? ಗುಡ್ಡಗಳಿಗೋ ಬೆಟ್ಟಗಳಿಗೋ ಎಲ್ಲನೋ ಹೋಗಿ ನೀವು ಧ್ಯಾನ ಮಾಡೋದು. ಅಫ್ಕೋರ್ಸ್ ನಿಮ್ಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಎವ್ರಿ ಟೈಮ್. ಅವಾಗ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಪಾರ್ಕ್ ಇರುತ್ತೆ, ಪಾರ್ಕಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ, ಅದು ಪ್ರಕೃತಿನೇ. ಅಲ್ಲಿ ಹೋಗೋಕ್ಕಾಗಿಲ್ಲ, ನಿಮ್ಮ ಟೆರೆಸ್ ಮೇಲೆ ಕೂತ್ಕೊಳ್ಳಿ. ಅಲ್ಲಿ ಹೋಗೋಕ್ಕಾಗಿಲ್ಲ, ನಿಮ್ಮ ಬಾಲ್ಕನಿಯಲ್ಲಿ ಕೂತ್ಕೊಂಡು ಒಂದು ಪ್ರಕೃತಿ, ಅದು ಕೂಡ ಪ್ರಕೃತಿಯಲ್ಲಿ ಕೂತ್ಕೊಂಡ ತಕ್ಷಣ ನಿಮಗೆ ತುಂಬ ವೈಬ್ರೇಷನ್ ಬರುತ್ತೆ, ನೆಮ್ಮದಿ, ಪ್ರಶಾಂತತೆ ಬರುತ್ತೆ. ಆವಾಗ ಈವನ್ ಸ್ಮಾಲ್ ಟೈಮ್ನಲ್ಲಿ ನೀವು ಎಷ್ಟೇ ತುಂಬ ಒಂದು ಎನರ್ಜಿ ಪಡೆದುಕೊಳ್ಳಬಹುದು. ಪ್ರಕೃತಿ ಮಡಲಲ್ಲೇ ಕೂತ್ಕೊಂಡು ನೀವು ಧ್ಯಾನ ಮಾಡುವುದಂದರೆ ಅದು ತುಂಬಾ ಎನರ್ಜಿ ಇರುತ್ತೆ ನಿಮಗೆ. ಯಾಕಂದರೆ ಇವು ಬೇರೆ ಕಡೆ ಒಂದು ಅಡವಿಗೆ ದೊಡ್ಡ ಪ್ರದೇಶಗಳಿಗೆ ಹೋಗಿ ನೀವು ಕೂತ್ಕೊಂಡಿದ ತಕ್ಷಣ ನಿಮಗೆ ಅಲ್ಲಿ ಪ್ರಶಾಂತತೆ ದೊರಕುತ್ತೆ. ಅಲ್ಲಿ ಯಾವ ಥರ ಒಂದು ಡಿಸ್ಟರ್ಬೆನ್ಸ್ ಇರೋಲ್ಲ. ನಿಮ್ಮ ಮೈಂಡ್ ಅಲ್ಲಿ ಹೋಗಿದ ತಕ್ಷಣ ನೀವೆಲ್ಲ ಮರ್ತೋಗ್ತೀರ. ಅಂಥ ಒಂದು ಪ್ಲೇಸ್ಗಳಿಗೆ ಹೋಗಿ ನೀವು ಧ್ಯಾನ ಮಾಡಿದ್ರೆ ಒಂದು 15 ನಿಮಿಷ ಮಾಡಿದ್ರೆ ಸಾಕು, ಸರಳಂತ ನೀವು ಎಷ್ಟೋ ಒಂದು ಲಾಭವನ್ನು ಪಡಿಬೋದು. ನಿಮ್ಮ ಮೈಂಡೆಲ್ಲ ಫ್ರೆಶ್ ಆಗುತ್ತೆ, ಬೇಗ ಧ್ಯಾನ ಸ್ಥಿತಿಗೆ ಹೋಗ್ತಾರೆ. ಆ ಎಂಜಾಯ್ಮೆಂಟ್ ಇಟ್ ಸೆಲ್ಫ್ ಇಸ್ ಎಂಟೆಲ್ಲ ಡಿಫ್ರೆಂಟ್. ನೀವು ಹೋಗಿ ಅನುಭವಿಸ್ಬೇಕಷ್ಟೆ. ಸೊ ಪ್ರಕೃತಿ ಧ್ಯಾನ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಪೌರ್ಣಮಿ ಧ್ಯಾನ ಅಂದ್ರೇನು? ಪೌರ್ಣಮಿ ದಿವಸ ನೀವು ನೋಡ್ದಂಗೆ ಎಷ್ಟೊಂದು ರಾತ್ರಿ ಹೊತ್ತು ಪ್ರಕಾಶವಂತವಾಗಿರುತ್ತೆ. ಯಾಕೆಂದರೆ ಆ ಚಂದ್ರನ ಪ್ರಕಾಶ ತುಂಬ ಇರುತ್ತೆ ಅವತ್ತು ಆ ಚಂದ್ರನ ಶಕ್ತಿ ಕೂಡ ಈ ಭೂಮಿ ಮೇಲಕ್ಕೆ ತುಂಬ ಬರ್ತಾ ಇರುತ್ತೆ. ಆ ದಿನ ರಾತ್ರಿ ನೀವು ಆಚೆ ಕೂತ್ಕೊಳ್ಳಿ, ಇವೆಲ್ಲ ಮನೆಯಲ್ಲೇ ಕೂತ್ಕೋಬೋದು. ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಧ್ಯಾನ ಮಾಡೋದ್ರಿಂದ ನೀವು ಎಷ್ಟೋ ಒಂದು ಪೌರ್ಣಮಿ ಎನರ್ಜಿನ ಸಂಪಾದನೆ ಮಾಡ್ಬೋದು. ಅದಕ್ಕೆ ಈ ಪೌರ್ಣಮಿ ಧ್ಯಾನ ಎಂಬುದು ತುಂಬ ಇಂಪಾರ್ಟೆಂಟು. ಸೊ ತಿಂಗಳಿಗೊಂದ್ಸರಿ ಬರ್ತಾ ಇರುತ್ತೆ ಪೌರ್ಣಮಿ, ನೀವು ಯಾರು ಮಿಸ್ ಮಾಡ್ಕೋಬೇಡಿ. ಈ ಪೌರ್ಣಮಿ ಧ್ಯಾನಕ್ಕೆ ಅಂದರೆ ಒಂದು ದಿನ ಮುಂಚೆ, ಪೌರ್ಣಮಿ ದಿನ, ಒಂದು ದಿನ ಆದಮೇಲೆ 3 ದಿನ ಕೂಡ ಇದು ಒಳ್ಳೆಯ ಶಕ್ತಿವಂತವಾದ ದಿನಗಳು. ಆ 3 ದಿವಸ ಕೂಡ ರಾತ್ರಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂತ್ಕೊಂಡು ನೀವು ಧ್ಯಾನ ಮಾಡಿದ್ರೆ ಒಳ್ಳೆಯ ಎನರ್ಜಿ ಬರುತ್ತೆ, ಒಳ್ಳೆಯ ಪ್ರಶಾಂತತೆ ಬರುತ್ತೆ, ಬೇಗ ನೀವು ಧ್ಯಾನ ಸ್ಥಿತಿಗೆ ಹೋಗ್ತೀರ. ಆ ಲೈಫನ್ನ ಎಂಜಾಯ್ ಮಾಡ್ಬೇಕು ನೀವು. ಇನ್ನೊಂದು, ಮತ್ತು ಈ ಸಾಧುರು, ಈ ಸಂತರು ಮತ್ತು ಈ ಧ್ಯಾನಿಗಳು ಅವರ ಸಮಾಧಿ ಯಾತ್ರೆ ಮಾಡಿದ್ರೆ ಕೂಡ ನಿಮಗೆ ಶಕ್ತಿ ಬರುತ್ತೆ. ಬಟ್ ಇದು ನಿಮಗೆ ಸಿಗೋದು ಕಷ್ಟ. ಬಟ್ ಸಿಕ್ಕಿದವಾಗ ನಮಗೆ ಸುಭಾಷ್ ಪತ್ರಿಜಿ ಅವರು 2 ವರ್ಷ ಕೆಳಗಡೆ ಅವರು ದೇಹವನ್ನು ತ್ಯಾಗ ಮಾಡಿದ್ರು. ಅವರು ಶಕ್ತಿ ಸ್ಥಳ ನಮ್ಮ ಹೈದ್ರಾಬಾದ್ ಹತ್ರ ಇದೆ. ಅಲ್ಲಿ ಹೋದವಾಗ ಒಂದು ಪಿರಮಿಡ್ ಹತ್ರ ಮಾಡೋರು. ಅಲ್ಲಿ ಹೋದಾಗ ಎಷ್ಟೋ ಜನ ಅವರು ಸಮಾಧಿ ಹತ್ರ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಅಲ್ಲಿ ಹೋದರೆ ಅದೇ ಅವರು ಎನರ್ಜಿ, ಆ ಇನ್ಸ್ಪಿರೇಷನ್ನು, ಆ ಶಕ್ತಿ ನನಗೆ ಅಷ್ಟೊಂದು ಇರುತ್ತೆ. ಸೊ ಅದೊಂದು. ಮತ್ತು ಇದೇ ಅಲ್ಲದೆ ನಮ್ಮ ಪವಾಡ ಪುರುಷರ ಸಮಾಧಿ ಹತ್ರ ಕೂಡ ನಾವು ಧ್ಯಾನ ಮಾಡಿದ್ರೆ ತುಂಬಾ ನಮಗೆ ಎನರ್ಜಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಶಿರ್ಡಿ ಸಾಯಿಬಾಬಾ. ಶಿರ್ಡಿ ಏನಕ್ಕೆ ಹೋಗ್ತಾರೆ? ಆ ಶಿರ್ಡಿ ಸಾಯಿಬಾಬಾ ಆ ಸಮಾಧಿ ಇದೆ, ಅಲ್ಲಿಗೆ ಹೋಗಿದ ತಕ್ಷಣ ನೀವು ಧ್ಯಾನದಲ್ಲೇ ಕೂತ್ಕೊಂಡ್ರೆ ನಿಮ್ಗೆ ಯಥೇಚ್ಛವಾಗಿ ನಿಮಗೆ ಎನರ್ಜಿ ಬರ್ತಾ ಇರುತ್ತೆ. ಅದಕ್ಕೆ ಬಾಬಾ ಅವರು ಹೇಳಿದ್ರಲ್ಲ, ನಾನು ಭೌತಿಕವಾಗಿ
ನಿಮಗೆ ಕಾಣದಿದ್ದರೆ ಕೂಡ ನಾನು ಸಮಾಧಿಯಲ್ಲಿ ನಾನು ಜೀವಂತವಾಗಿದ್ದೀನಿ ಅಂದರೆ ನೀವು ಅದಕ್ಕೆ ನೋಡಿ ಎಷ್ಟೋ ಜನ ಲ್ಯಾಕ್ಸ್ ಆಫ್ ಪೀಪಲ್ ಆರ್ ವಿಸಿಟಿಂಗ್ ಶಿರಡಿ ಎವ್ರಿಡೇ ಹೋಗ್ತಾನೆ ಇರ್ತಾರೆ. ಏನಕ್ಕೆ ಹೋಗಿದ್ದು ಅಂದರೆ ಆ ಪರಮಾತ್ಮ ನೀವು ಬಾಬಾನ ತಿಳ್ಕೊಂಡು ಧ್ಯಾನ ಮಾಡಿದ್ರೆ ನಿಮ್ಗೆ ಎಷ್ಟು ಎನರ್ಜಿ ಬರುತ್ತೆ. ಬಾಬಾನೇ ಹೇಳವ್ರೆ ಈಗೆಲ್ಲ ಬರ್ತಾರೆ, ನೀವು ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ತೀರ, ಬಟ್ ಇಲ್ಲಿ ಬಂದು ಯಾರು ನನಗೆ ಜ್ಞಾನ ಕೊಡಿ, ಧ್ಯಾನ ಶಕ್ತಿವನ್ನು ಕೊಡು, ಪ್ರಸಾದ ಮಾಡಿ ಅಂತ ಯಾರು ಕೇಳಲ್ಲ ಅಂತಾರೆ. ಸೊ ದಟ್ ಅವರು ಒಬ್ಬ ಮಹಾಧ್ಯಾನಿ ಯೋಗಿ, ಯೋಗೀಶ್ವರರವರು ಯಾರು ಶಿರ್ಡಿ ಸಾಯಿಬಾಬಾ. ಅಲ್ಲಿಗೆ ಶಿರ್ಡಿಗೆ ಹೋಗಿ ನೀವು ಧ್ಯಾನ ಮಾಡಿ ಅಂತರ ಒಂದು ಶಿರ್ಡಿ ಟೆಂಪಲ್ ಅಲ್ಲಿಗೆ ಹೋಗಲ್ಲ, ಶಿರ್ಡಿ ಬಾಬಾ ಟೆಂಪಲಲ್ಲಿ ಕೂತ್ಕೊಳ್ಳಿ. ನೀವೆಲ್ಲೋದನ್ನು ಆ ಶಿರ್ಡಿ ಬಾಬಾ ಇರೋ ಒಂದು ಇದೆ ಕಟ್ಟಡ ಇದ್ದೇ ಇರುತ್ತೆ, ಅದನ್ನೇ ನೀವು ಶಿರ್ಡಿ ಬಾಬಾ, ಅದೇ ಶಿರ್ಡಿ ಬಾಬಾ ಇರೋವಂತಹ ಒಂದು ಪ್ರದೇಶ ಅಂದ್ಕೊಂಡು ಸಮಾಧಿ ಅಂದ್ಕೊಂಡು ಧ್ಯಾನ ಮಾಡಿ. ನೀವು ಧ್ಯಾನಕ್ಕೆ ಎಷ್ಟೋ ಒಂದು ಎನರ್ಜಿ ಸಿಗುತ್ತೆ. ಅದೇ ಥರ ನೀವು ಗುರು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋದ್ರೂ ಅಷ್ಟೇ, ಅವರು ಅಷ್ಟೇ ಮಹಾ ಪವಾಡ ಪುರುಷರವರು. ಅಲ್ಲಿ ಹೋಗಿ ಎಷ್ಟೋ ಜನ ಭಕ್ತರು ಬರ್ತಾಯಿರ್ತಾರೆ, ಏನಕ್ಕೆಂದರೆ ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂದ್ಬಿಟ್ಟು. ಆದರೆ ಆ ಮಹಾನುಭಾವರು ಆ ಪವಾಡ ಪುರುಷರು, ಆ ಜ್ಞಾನಿ, ಆ ಯೋಗ ಪುರುಷರು ಕೂಡ ಅವರು ಅಲ್ಲೆಲ್ಲೇ ಸುತ್ತಾಡ್ತಾ ಇರ್ತಾರೆ. ಇವು ಕೂಡ ಅವರು ಜೀವಂತವಾಗಿ ಇದ್ದರೆ ಎಷ್ಟೋ ಜನಕ್ಕೆ ಅವರು ಕಾಣಿಸವ್ರೆ. ಅಂದರೆ ಅದು ಕೂಡ ಅಂಥ ಶಕ್ತಿ ಸ್ಥಳ. ಅದು ಕೂಡ ಅಲ್ಲಿ ಹೋಗಿ ನೀವು ಧ್ಯಾನ ಮಾಡಿದ್ರೆ ಎಷ್ಟೋ ವೈಬ್ರೇಷನ್ಸ್ ಇದೆ. ನಾವು ಎಂಜಾಯ್ ಮಾಡ್ಬೋದು ಲೈಫಲ್ಲಿ, ಅಂಥ ಪ್ಲೇಸ್ಗಳಿಗೆ ಹೋಗಬೇಕು, ಧ್ಯಾನವನ್ನು ಮಾಡಬೇಕು. ಆಯಿತಾ? ಅದೇ ಥರ ಇನ್ನೊಂದು ಪಿರಮಿಡ್ ಮೆಡಿಟೇಷನ್ ಅಂತೆ. ಪಿರಮಿಡ್ ಮೆಡಿಟೇಷನ್ ಈಗ ಎಷ್ಟೋ ಜನಕ್ಕೆ ಪಿರಮಿಡ್ ನೋಡಿರ್ತಾರೆ, ಬಟ್ ಪಿರಮಿಡ್ ಮೆಡಿಟೇಷನ್ ಈಸ್ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಟು ಡೂ ಮೆಡಿಟೇಷನ್. ಸೊ ಫಾರ್ ಎಕ್ಸಾಂಪಲ್, ನೀವು ಬೇರೆ ಕಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡೋದಕ್ಕಿಂತ ಆ ಪಿರಮಿಡ್ ಒಳಗೆ ಹೋಗಿತ್ತು ಅಂದರೆ ನಿಮ್ಮ 3 ಪಟ್ಟು ಶಕ್ತಿ ಜಾಸ್ತಿ ಆಗುತ್ತೆ ನೀವು ಪಿರಮಿಡ್ನಲ್ಲಿ ಧ್ಯಾನ ಮಾಡಿದ್ರೆ. ಫಾರ್ ಎಕ್ಸಾಂಪಲ್, ಈ ಪಿರಮಿಡ್ಡು ನಮ್ಮ ಕನಕಪುರ ರೋಡ್ನಲ್ಲಿದೆ. ಕನಕಪುರ ರೋಡಲ್ಲಿ ಪಿರಮಿಡ್ ಇಂಟರ್ನ್ಯಾಷನಲ್ ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅಂತ ಇದೆ. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತ ಒಂದಿದೆ ಕನಕಪುರ ರೋಡಲ್ಲಿ. ಸೊ ಅಲ್ಲಿ ಹೋಗಿ ನೀವು ಎನಿ ಡೇ ಹೋಗ್ಬೋದು, ಅದು ಯಾವಾಗ ಓಪನ್ ಆಗಿರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಯಾವಾಗೂ ತಿರುತ್ತೆ. ಅಲ್ಲಿ ಒಂದು 5,000 ಜನ ಕೂತ್ಕೊಂಡು ಒಂದೇ ಸರಿ ಮೆಡಿಟೇಷನ್ ಮಾಡೋದು ಅಂಥ ಒಂದು ಪ್ಲೇಸು. ಅದು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರ ಪ್ರೇರಣೆಯಿಂದ ಆಗಿರುವಂಥ ಒಂದು ಮಹಾ ಅದ್ಭುತವಾದ ಪ್ಲೇಸು. ಅಲ್ಲೋಗಿ ನೀವು ಧ್ಯಾನ ಮಾಡಿ. ಧ್ಯಾನದಲ್ಲಿ ಒಂದು ಕಾಲು ಗಂಟೆ ಕೂತ್ಕೊಳ್ಳಿ ನೀವು. ಅಲ್ಲಿ ಒಂದು ಕಾಲು ಗಂಟೆ ಕೂತ್ಕೊಳ್ಳೋದಂದರೆ ನೀವು ಬೇರೆ ಕಡೆ 1 ಗಂಟೆ ಕೂತ್ಕೊಳ್ಳೋದು ಒಂದೇ. ವೆರಿ ಪವರ್ಫುಲ್ ಸೆಂಟರ್. ಯಾಕಂದರೆ ಒಂದೇ ಸರಿ 5,000 ಜನ ಕೂತ್ಕೊಂಡು ಅಲ್ಲಿ ಮೆಡಿಟೇಷನ್ ಮಾಡ್ತಾರೆ. ಅಲ್ಲಿ ಪ್ರತಿದಿನ ಓಪನ್ ಆಗುತ್ತೆ, ಪ್ರತಿದಿನ ಧ್ಯಾನಿಗಳು ಹೋಗ್ತಾಯಿರ್ತಾರೆ, ಧ್ಯಾನ ಮಾಡ್ತಾಯಿರ್ತಾರೆ, ಬರ್ತಾಯಿರ್ತಾರೆ. ಅಲ್ಲಿ ಹೋಗಿದ್ರೆ ಒಂದು ಪ್ರತಿಯೊಬ್ಬ ಧ್ಯಾನಿಗೂ ಕೂಡ ಅಲ್ಲಿ ಮಧ್ಯಾಹ್ನದೊತ್ತು ಶಾಖಾಹಾರ ಒಂದು ಊಟ ವ್ಯವಸ್ಥೆ ಮಾಡಿರ್ತಾರೆ. ಯಾರಾದರೂ ಹೋಗ್ಬೋದು. ನೀವು ಪ್ರತಿಯೊಬ್ಬರು ಅದು ನೋಡಬೇಕಾದ ಪ್ಲೇಸೇ. ಅಲ್ಲಿಗೆ ಹೋಗಿದ್ದಂದರೆ ನಾವು ಧ್ಯಾನ ಮಾಡಬೇಕು ಅನಿಸುತ್ತೆ. ಯಾಕೆಂದರೆ ಧ್ಯಾನದಿಂದ ಎಷ್ಟೋ ಲಾಭಗಳಿವೆ, ನಿಮಗೆಲ್ಲರಿಗೂ ಗೊತ್ತಿದೆ ಇವಾಗಲೇ. ಸೊ ಅದಕ್ಕೋಸ್ಕರ ನೀವು ಹೋಗಿ ಅಲ್ಲಿ ಧ್ಯಾನವನ್ನು ಅನುಭವಿಸಿ, ಧ್ಯಾನವನ್ನು ಮಾಡಿ ಧನ್ಯರಾಗಿ. ಇದು ಪಿರಮಿಡ್ ಪ್ರಭಾವ ಅಂತ ನೋಡಿ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿ ಪೌರ್ಣಮಿ ಕೂಡ ಆ ಪಿರಮಿಡ್ ಮೆಡಿಟೇಷನ್ ವ್ಯಾಲಿಯಲ್ಲಿ ಪಿರಮಿಡ್ ಮೆಡಿಟೇಷನ್ ಅಂತ ಅವತ್ತು ಪೌರ್ಣಮಿ ಧ್ಯಾನ ಅಂದ್ಬಿಟ್ಟು ಪ್ರತಿ ಪೌರ್ಣಮಿಗೂ ಅದು ಒಂದು ಧ್ಯಾನನ ಏರ್ಪಾಡು ಮಾಡ್ತಾನೆ. ಅದು ರಾತ್ರಿ 8 ಗಂಟೆಯಿಂದ ಹಿಡಿದು ರಾತ್ರಿ 12 ಗಂಟೆವರೆಗೂ ಅದು ಧ್ಯಾನ ಹೇಳ್ಕೊಡ್ತಾರೆ. ಮ್ಯೂಸಿಕ್ ಮೆಡಿಟೇಷನ್ ಇರುತ್ತೆ, ಎಲ್ಲ ಇರುತ್ತೆ. ನೀವು ಅದು ಫ್ರೀ, ಯಾರಾದರೂ ಹೋಗ್ಬೋದು. ಆವತ್ತು ದಿನ ನೀವು ಮೆಡಿಟೇಷನ್ ಮಾಡ್ತಾಯಿದ್ರೆ ಎಷ್ಟು ಲಾಭ ಇದೆ ಅಂದರೆ ನಿಮಗೆ ಪಿರಮಿಡ್ ಮೆಡಿಟೇಷನ್ ಇರುತ್ತೆ, ಮತ್ತು ಪ್ರಕೃತಿಯಲ್ಲಿ ಮಾಡಿಸ್ತಾರೆ, ಪ್ರಕೃತಿ ಮೆಡಿಟೇಷನ್ ಇದೆ, ಮತ್ತು ಸಾಮೂಹಿಕ ಎಷ್ಟೋ ಒಂದು ಲ್ಯಾಕ್ಸ್ ಇದೆ, ಅದು ಒಂದು ಥೌಸಂಡ್ಸ್ ಆಫ್ ಪೀಪಲ್ ಆರ್ ಗ್ಯಾದರಿಂಗ್ ದೇರ್. ಅದು ಸಾಮೂಹಿಕ ಧ್ಯಾನ ಮಾಡ್ಬೋದು. ಮತ್ತು ಪೌರ್ಣಮಿ ಧ್ಯಾನ ಎಷ್ಟೋ ಶಕ್ತಿ ಕೂಡ ಇರುತ್ತೆ. ಅದು ಪಿರಮಿಡ್ನಲ್ಲಿ ಮಾಡಿದ್ರೆ ಪಿರಮಿಡ್ನಲ್ಲೇ ಶಕ್ತಿ ಜಾಸ್ತಿ ಇರುತ್ತೆ. ಪೌರ್ಣಮಿ ದಿನ ಇನ್ನೂ ಶಕ್ತಿ ಜಾಸ್ತಿ ಇರುತ್ತೆ. ಅವಾಗ ನಮಗೆ ತುಂಬ ಕಾಸ್ಮಿಕ್ ಎನರ್ಜಿನೆಲ್ಲ ನೀವು ಸ್ಟೋರ್ ಮಾಡ್ಕೋಬೋದು. ಸೊ ಈ ಥರ ಒಂದು ಬೆಸ್ಟ್ ಆಪರ್ಚುನಿಟಿ ನಮ್ಮ ಬೆಂಗಳೂರಲ್ಲಿ ಇದ್ದಾಗ ನಾವು ಹೇಗೆ ಯೂಸ್ ಮಾಡ್ಬೋದು. ಪ್ರತಿಯೊಬ್ಬರು ಹೋಗಿ ಧ್ಯಾನ ಮಾಡ್ಕೊಳ್ಳೋಣ, ಲಾಭವನ್ನು ಪಡೆದುಕೊಳ್ಳೋಣ. ಮತ್ತು ಇನ್ನೂ ಒಂದು ಟಿಪ್ಸ್ ಏನಪ್ಪ ಅಂದರೆ, ನಾವು ಧ್ಯಾನ ಎಂಬುದು ಪ್ರತಿ ದಿವಸ ಮಾಡಬೇಕು. ಸೊ ಪ್ರತಿ ದಿವಸನೂ ಈ ಮೆಡಿಟೇಷನ್ ಎಂಬುದು ವಿ ಶುಡ್ ಡೂ ವಿತ್ ಸಿನ್ಸಿಯಾರಿಟಿ ಆ್ಯಂಡ್ ಸೀರಿಯಸ್ನೆಸ್. ಅದು ಇಂಪಾರ್ಟೆಂಟ್. ಬಿಕಾಸ್ ಎವ್ರಿ ಡೇ ಸಿನ್ಸಿಯಾರಿಟಿ ಅಂದ್ರೆ ಕೂಡ ಪ್ರತಿ ದಿವಸ ಮಾಡಬೇಕು. ಇವತ್ತೊಂದು ಮಾಡಿದ್ವಲ್ಲ, ಓಕೆ ನಾನು ಸಾಟರ್ಡೆ ಸಂಡೇ ಮಾಡಿದ್ದೀನಪ್ಪ, ಮಂಡೇ ಬೇಡ, ಟ್ಯೂಸ್ಡೇ ಮಾಡಿದೆ, ವೆಡ್ನೆಸ್ಡೇ ಎಲ್ಲೋ ಹೋಗ್ತಾ ಇದ್ದೀನಿ ತಕ್ಷಣ ಹಂಗೆ ಮಾಡ್ಬೋದು. ನೀವೆಲ್ಲೇ ಹೋಗಿ ಎಲ್ಲೇ ಕೂತ್ಕೊಳ್ಳಿ, ನೀವು ಧ್ಯಾನಕ್ಕೆ ಕನೆಕ್ಟ್ ಆಗ್ತಾನೇ ಇರಬೇಕು. ಅದರಿಂದ ನೀವು ಲಾಭ ಪಡಿಬೇಕು ಅಂದರೆ. ಸೊ ಯು ಮಸ್ಟ್ ಡೂ ವಿತ್ ಸಿನ್ಸಿಯಾರಿಟಿ ಆ್ಯಂಡ್ ಸೀರಿಯಸ್ ಆಗಿ ಮಾಡಬೇಕು. ನಾವು ಆಟೋಮೆಟಿಕ್ ಒಂದು ಏನೋ ಬೇಕಾಗಬೇಕು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಯಾವುದು ಯೋಚನೆ ಮಾಡೋದಲ್ಲ. ನೀವು
ದ ಪರ್ಪಸ್ ಆಫ್ ಡೂಯಿಂಗ್ ಮೆಡಿಟೇಷನ್ ಇಸ್ ಟು ಮೇಕ್ ಯುವರ್ ಮೈಂಡ್ ಎಂಟಿ. ಅಂದರೆ ನಿಮ್ಮ ಮನಸ್ಸನ್ನು ನೀವು ಖಾಲಿ ಮಾಡಬೇಕು ಅಂತ ನೀವು ಧ್ಯಾನ ಮಾಡ್ತಾ ಇರೋದು. ಅದಕ್ಕೆ ನೀವು ಧ್ಯಾನ ಸೀರಿಯಸ್ಸಾಗಿ ಮಾಡಬೇಕು, ಸಿನ್ಸಿಯರಾಗಿ ಮಾಡಬೇಕು. ಆವಾಗೆ ನಿಮಗೆ ಧ್ಯಾನ ಮಾಡಬೇಕು. ನೀವೆಲ್ಲ ನೋಡ್ತೀರ, ನೀವು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ ತಕ್ಷಣ ಒಂದು ಶ್ರದ್ಧಾ, ಇನ್ನೊಂದು ಸಬೂರಿ ಅಂತ ಬಿಡೋದು. ಶ್ರದ್ಧಾ ಮೀನ್ಸ್ ಸಿನ್ಸಿಯರಾಗಿ ಮಾಡಬೇಕು, ಸಿನ್ಸಿಯಾರಿಟಿ. ಶ್ರದ್ಧಾವನ್ ಲಭತೆ ಜ್ಞಾನಂ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳೋದು. ಶ್ರದ್ಧಾವನ್ ಲಭತೆ ಜ್ಞಾನಂ. ಯಾರಿಗಾದರೆ ಶ್ರದ್ಧೆ ಇರುತ್ತೋ ಅವನು ಜ್ಞಾನವನ್ನು ತಪ್ಪದೇ ಪಡ್ಕೊಳ್ತಾರೆ ಅಂತ. ನೀವು ಜ್ಞಾನವನ್ನು ಪಡಿಬೇಕು ಅಂದರೆ ಧ್ಯಾನ ಮಾಡಬೇಕು. ಧ್ಯಾನ ಯಾವಾಗ ಮಾಡಬೇಕು? ಸಿನ್ಸಿಯರಾಗಿ ಮಾಡಬೇಕು, ಸೀರಿಯಸ್ಸಾಗಿ ಮಾಡಬೇಕು. ಆವಾಗ ನಿಮಗೆ ಜ್ಞಾನ ಬರುತ್ತೆ. ಅದಕ್ಕೆ ಹೇಳೋದು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಂತ. ಸೊ ಶ್ರದ್ಧಾವನ್ ಲಭತೆ ಜ್ಞಾನಂ. ನೀವು ಶ್ರದ್ಧೆಯಿಂದ ಧ್ಯಾನ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಧ್ಯಾನ ಕುದುರುತ್ತೆ, ಜ್ಞಾನ ಬರುತ್ತೆ. ಅಲ್ಲೇ ಅದಕ್ಕೆ ಶ್ರದ್ಧಾ ಸಬೂರಿ. ಸಬೂರಿ ಮೀನ್ಸ್ ನೀವು ಪೇಷನ್ಸ್ ಇರಬೇಕು. ಇವತ್ತು ಒಂದು ವಾರ 15 ದಿವಸ ಮಾಡಿಬಿಟ್ಟು ಸಾಕಪ್ಪ ಅಂದ್ಕೋಬಾರ್ದು. ನೋ, ಸಬೂರಿ ಅದೇ ಒಂದು ಪೇಷನ್ಸಿಂದ ಮಾಡಬೇಕು. ಇವತ್ತು ಮಾಡೋಣ, ನಾಳೆ ಮಾಡಿ, ನಾಡ್ದು ಮಾಡೋದು ಅಂತ ಪ್ರತಿ ದಿವಸ ನೀವು ಮಾಡ್ದಂಗೆಲ್ಲ ನೀವು ಎಂಜಾಯ್ ಮಾಡಿಕೊಂಡು ಈ ಧ್ಯಾನವನ್ನು ಮಾಡಬೇಕು. ಪ್ರತಿ ದಿವಸ ಮಾಡಬೇಕು. ಅದೇ ಯಾಕೆಂದರೆ ನೋಡಿ, ಇವಾಗ ಒಂದು ದೊಡ್ಡ ಮರ ಆಗಬೇಕಂದ್ರೆ ಒಂದು ಬೀಜನ ಹಾಕ್ತೀವಿ. ಇವತ್ತು ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ಒಂದು ವಾರಕ್ಕೆ ಅದು ಮರ ಆಗಲ್ಲ. ಸೊ ನೀವು ಅದಕ್ಕೆ ಡೈಲಿ ನೀರು ಮಾಡಬೇಕು, ನೀರು ಹಾಕ್ತಾ ಇರಬೇಕು, ಗೊಬ್ಬರ ಹಾಕ್ತಾ ಇರಬೇಕು, ನೋಡ್ಕೊತಾ ಇರಬೇಕು. ಆಮೇಲೆ ಎಷ್ಟೋ ತಿಂಗಳು ವರ್ಷಗಳಾದ್ಮೇಲೆ ದೊಡ್ಡ ಮರ ಆಗೋದು. ಅದೇ ಥರ ಇದು ಅಷ್ಟೇ. ಧ್ಯಾನ ಎಂಬುದು ಒಂದು ದಿನಕ್ಕೆ ಬರೋ ಅಂಥದ್ದಲ್ಲ, 2 ದಿನಕ್ಕೆ 3 ದಿನಕ್ಕೆ ಬರೋದಂತಲ್ಲ. ಕೂತ್ಕೋಬೇಕು. ಮಿನಿಮಮ್ 41 ಡೇಸ್. ನಮ್ಮ ಪತ್ರಿಜಿ ಮಹಾನುಭಾವರು ಹೇಳ್ದಂಗೆ ಯು ಹ್ಯಾವ್ ಟು ಡೂ ಪ್ರಾಕ್ಟೀಸ್ ಅಟ್ಲೀಸ್ಟ್ 41 ಡೇಸ್. ಒಂದು ಮಂಡಲ ಧ್ಯಾನ ಅಂತ ಇರ್ತಾರೆ. 41 ಡೇಸ್ ಮಾಡಿದ್ರೆ ಅದ್ರಾಗೆ ಆವಾಗ ನಿಮಗೆ ಒಂದು ಬರ್ತಾ ಪ್ರತಿ ದಿವಸ ನೀವು ಎಂಜಾಯ್ ಮಾಡ್ತಾರೆ. ಫೈನಲ್ 41 ಡೇಸ್ ಓ ಮೈ ಗಾಡ್, ನಂಗೆ ಇಷ್ಟು ಧ್ಯಾನದಲ್ಲಿ ಇಷ್ಟೊಂದು ಬೆನಿಫಿಟ್ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ ಅಂದ್ಬಿಟ್ಟು ನೀವು ಧ್ಯಾನ ಬಿಡಲ್ಲ. ಸೊ ಯು ಮಸ್ಟ್ ಡೂ ಮೆಡಿಟೇಷನ್ ಸಿನ್ಸಿಯಾರಿಟಿ ವಿತ್ ಸೀರಿಯಸ್ನೆಸ್ ಆ್ಯಂಡ್ ವಿತ್ ಲಾಟ್ ಆಫ್ ಪೇಷನ್ಸ್. ಅದಕ್ಕೆ ನೀವು ಈ ಥರ ಮಾಡಿ. ಇನ್ನೊಂದು, ಧ್ಯಾನ ಕೂಡ ಚಿಕ್ಕ ವಯಸ್ಸಿನಲ್ಲೇ ಮಾಡಿದ್ರೆ ನಿಮಗೆ ಧ್ಯಾನ ಕುದುರುತ್ತೆ. ನಿಮ್ಮ ಲೈಫಲ್ಲೇ ನೀವು ಆರಾಮಾಗಿರ್ಬೋದು. ಎಷ್ಟೋ ಜನ ನಮಗೆ ಧ್ಯಾನ ಅಂಬೋದು ನಮಗೆ, ಫಾರ್ ಎಕ್ಸಾಂಪಲ್ ಟೇಕ್ ಮೈ ಕೇಸ್ ಆಲ್ಸೋ. ನಾನು ರಿಟೈರ್ಮೆಂಟ್ ಆದಮೇಲೆ ನನಗೆ ಧ್ಯಾನ ಅಂಬೋದು ಗೊತ್ತಾಗಿದ್ದು. ಅದೇ ಆ ಪ್ರಕೃತಿ ಮಾತ್ರ ದಯದಿಂದ ಒಂದು ಒಳ್ಳೆಯ ಒಂದು ಟ್ರ್ಯಾಕ್ನಲ್ಲಿ ಬಂದಂಗೆ ಆಯಿತು. ಸುಭಾಷ್ ಪತ್ರಿಜಿ ಅವರು ಹೇಳ್ಕೊಟ್ಟಿರೋ ಒಂದು ಧ್ಯಾನ ಸಿಂಪಲ್ ಆಗಿರೋದೊಂದು ಗೊತ್ತಾಯಿತು. ನಾನು ಈಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ಚಿಕ್ಕ ವಯಸ್ಸಿಂದಲೇ ನೀವು ಧ್ಯಾನ ಕಲಿತ್ರೆ ನೀವೇ ಲೈಫಲ್ಲೇ ಎಂಜಾಯ್ ಮಾಡ್ಬೋದು. ನೀವು ಅಷ್ಟೊಂದು ಶ್ರಮೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ವೀರಾಂಜನೇಯ ಸ್ವಾಮಿ, ವೀರ ಹನುಮಾನ್ ಅವರು ಚಿಕ್ಕ ವಯಸ್ಸಿನಲ್ಲೇ ಅವರ ತಾಯಿ ಅಂಜನಾ ದೇವಿಯಿಂದ ಚಿಕ್ಕ ಮಗಿದ ಒಂದು 2 ವರ್ಷದಿಂದಲೇ ಅವರು ಧ್ಯಾನ ಕಲ್ತವ್ರೆ. ಮಹಾಯೋಗಿ ಆದರು. ಅವರ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಅವ್ರನ್ನ ಅವರೇ ಮರ್ತೋತಾರೆ, ಮಹಾಧ್ಯಾನಿ ಆದರು. ಅದೇ ಥರ ಶ್ರೀಕೃಷ್ಣ ಪರಮಾತ್ಮರು ಕೂಡ ಚಿಕ್ಕ ವಯಸ್ಸಿನಿಂದಲೇ ಅವರು ಈ ಸಾಂದೀಪ ಮಹಾಮುನಿ ಹತ್ರ ಅವರು ಧ್ಯಾನವನ್ನು ಕಲಿತು ಒಂದು ಯೋಗೀಶ್ವರರಾದರು, ಶ್ರೀಕೃಷ್ಣ ಪರಮಾತ್ಮರಾದರು. ಅದಕ್ಕೋಸ್ಕರ ಈ ಧ್ಯಾನದಿಂದ ಬೇಕಾದಷ್ಟು ಲಾಭಗಳಿವೆ. ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು. ಪ್ರತಿಯೊಬ್ಬರ ಜೀವನವೂ ನೆಮ್ಮದಿಯಿಂದ ಇರಬೇಕು ಅಂದರೆ ಧ್ಯಾನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತೇಳಿ ಈ ವಿಡಿಯೋ ನಾನು ನಿರ್ಮಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಜ್ಜನ ಸಾಂಗತ್ಯ ಅಂದ್ರೇನು ಅಂತ ತಿಳ್ಕೊಂಡು ಇನ್ನು ಈ ಧ್ಯಾನವನ್ನು ಚೆನ್ನಾಗಿ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಜ್ಜನ ಸಾಂಗತ್ಯ ಏನು ಮಾಡಬೇಕು ಅಂದರೆ ಸಜ್ಜನ ಸಾಂಗತ್ಯ ಬಗ್ಗೆ ವಿವರವಾಗಿ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಳ್ಳೋಣ. ಎಲ್ಲರಿಗೂ ತುಂಬ ಧನ್ಯವಾದ ತಿಳಿಸುತ್ತಾ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರ ಪಾದ ಪದ್ಮಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ವಿಡಿಯೋನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಜೈ ಹೋ ಪತ್ರಿಜಿ.